ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಕ್ಯಾಪ್ಟನ್ ಆಗಿರಲಿಲ್ಲ. ಯಾರೇ ಕ್ಯಾಪ್ಟನ್ ಆದರೂ ಸರಿ, ತಾನು ವೈಸ್ ಕ್ಯಾಪ್ಟನ್ ಅಂತ ಹೇಳಿ ಗಿಲ್ಲಿ ಓಡಾಡ್ತಾನೆ ಇರ್ತಿದ್ರು. ಆದರೆ ಅಶ್ವಿನಿ ಗೌಡ ಜೊತೆಗೆ ಆಟವಾಡಿ ಕೊನೆಗೂ ಗಿಲ್ಲಿ ಗೆದ್ದಿದ್ದಾರೆ. ಹೌದು, ಗಿಲ್ಲಿ ನಟ ಕ್ಯಾಪ್ಟನ್ ಆಗಿದ್ದಾರೆ. ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಇಬ್ಬರೂ ಕೂಡ ಕ್ಯಾಪ್ಟನ್ಸಿ ಆಟವಾಡಲು ಸೆಲೆಕ್ಟ್ ಆಗಿದ್ದರು. ಹಾಗೆ ಅಶ್ವಿನಿ ಗೌಡ ತಮ್ಮ ಬುಟ್ಟಿಯಲ್ಲಿ ಸಾಕಷ್ಟು ಬಾಲ್ಗಳನ್ನು ತುಂಬಿಕೊಂಡಿದ್ದರು. ಆದರೆ ಕೊನೆಯಲ್ಲಿ ಆ ಬಲೂನ್ ನೆಲಕ್ಕೆ ಟಚ್ ಆಯಿತು. ಇದರಿಂದ ಅಶ್ವಿನಿ ಗೌಡ ಎಲ್ಲ ಚೆಂಡುಗಳನ್ನು ಮತ್ತೆ ನೆಲಕ್ಕೆ ಹಾಕಿದರು. ಇದರಿಂದ ಈ ಒಂದು ಆಟದಲ್ಲಿ ಗಿಲ್ಲಿ ನಟ ಗೆಲ್ಲುತ್ತಾರೆ. ಈ ಮೂಲಕ ಕ್ಯಾಪ್ಟನ್ ಕೂಡ ಆಗುತ್ತಾರೆ. ಇನ್ನು ಗಿಲ್ಲಿ ನಟ ಆಟ ಗೆದ್ದಾಗ ಅಶ್ವಿನಿ ಗೌಡ ಮುಖದಲ್ಲಿ ಮಂದಹಾಸ ಮೂಡಿತ್ತು. ದೈತ್ಯ ರಘು ಗಿಲ್ಲಿಯನ್ನು ತಬ್ಬಿಕೊಂಡು ವಿಶ್ ಮಾಡುತ್ತಾರೆ. ಆದರೆ ಗಿಲ್ಲಿ ನಟ ಕ್ಯಾಪ್ಟನ್ ರೂಮ್ಗೆ ಹೋಗುವಾಗ ಒಂದು ತಪ್ಪು ಮಾಡ್ತಾರೆ. ಆಗಲೇ ಬಿಗ್ ಬಾಸ್ ಅದನ್ನು ಹೇಳಿಯೇ ಬಿಡ್ತಾರೆ. ಆಗ ಕಾವ್ಯ ಶೈವ ಬಿದ್ದು ಬಿದ್ದು ನಗಾಡ್ತಾರೆ. ಆದರೆ ಗಿಲ್ಲಿ ನಟ ಮಾಡಿರೋ ತಪ್ಪಾದರೂ ಏನು ಅನ್ನೋದು ಇಲ್ಲಿದೆ. ಕ್ಯಾಪ್ಟನ್ ಗಿಲ್ಲಿ ನಟ ಸಖತ್ತಾಗಿ ರೆಡಿ ಆಗಿರ್ತಾರೆ. ಕ್ಯಾಪ್ಟನ್ ರೂಮ್ಗೆ ಸ್ಟೈಲ್ ಆಗಿಯೇ ಹೋಗ್ತಾ ಇರ್ತಾರೆ. ಆದರೆ ರೂಮ್ ಒಳಗೆ ಕಾಲಿಡುತ್ತಿದ್ದಂತೆ ಬಿಗ್ ಬಾಸ್ ಒಂದು ಮಾತು ಹೇಳ್ತಾರೆ. ಗಿಲ್ಲಿ ನಟ, ನೀವು ಮೈಕ್ ಧರಿಸಿಲ್ಲ, ಮೈಕ್ ಹಾಕಿಕೊಳ್ಳಿ ಅಂತ ಹೇಳ್ತಾರೆ. ಆಗ ಗಿಲ್ಲಿ ಗಾಬರಿಯಾಗುತ್ತಾರೆ. ಇದನ್ನು ನೋಡಿದ ಕಾವ್ಯ ಶೈವ ನಕ್ಕು ನಕ್ಕು ಬೀಳ್ತಾರೆ. ಆದರೆ ಗಿಲ್ಲಿ ನಟ ಆ ಕೂಡಲೇ ಮೈಕ್ ಧರಿಸಿಕೊಂಡು ಕ್ಯಾಪ್ಟನ್ ರೂಮ್ಗೆ ಕಾಲಿಡುತ್ತಾರೆ. ಇನ್ನು ಗಿಲ್ಲಿ ನಟ ಕ್ಯಾಪ್ಟನ್ ಆಗಿ ಏನು ಮಾಡ್ತಾರೆ ಅನ್ನುವ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಯಾಕಂದರೆ ಗಿಲ್ಲಿ ನಟ ಸೀರಿಯಸ್ ಆಗಿ ಇಲ್ಲಿವರೆಗೂ ಇರಲಿಲ್ಲ. ಎಲ್ಲವನ್ನು ತಮಾಷೆಯಾಗೇ ತೆಗೆದುಕೊಳ್ತಾ ಇದ್ರು. ಆದರೆ ತಮಾಷೆಯಿಂದಲೇ ಇತರರಿಗೆ ಏನು ಹೇಳಬೇಕೋ ಅದನ್ನು ಹೇಳ್ತಾನೂ ಇರ್ತಿದ್ರು. ಆದರೆ ಕ್ಯಾಪ್ಟನ್ ಆಗಿ ಏನೆಲ್ಲ ಮಾಡ್ತಾರೆ, ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ, ಗಿಲ್ಲಿ ನಟನ ಮಾತನ್ನು ಎಲ್ಲರೂ ಕೇಳ್ತಾರಾ ಅನ್ನುವ ಪ್ರಶ್ನೆಯೇ ಈಗ.